ಅವನು ಹೇಳಿದ ವಿಡಿಯೋ ಎಲ್ಲ ಹೋಗಿಲ್ಲ, ಅದಕ್ಕೆ ನಾನು ಪಾಕೆಟಲ್ಲಿ 150 ರೂಪಾಯಿ ಮಾತ್ರ ಇರೋದು. ಮತ್ತು ಇವನಿಗೆ ಶಾಪಿಂಗ್ ಈ ಥರ ದೊಡ್ಡ ದೊಡ್ಡ ಮಾಲಿಗೆ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. पहले रोड क्रॉस कर लेते हैं गाइस. ಹಾಂ ಆಜಾ ಕಾಕನ್. ಮತ್ತು ಇವತ್ತು ಎಂತ ಕೊಯಂಬತ್ತೂರಲ್ಲಿ ಏನಾದರೂ ಶಾಪಿಂಗ್ ಮಾಡಲಿಕ್ಕೆ ಮೂಡುಂಟಾ, ಮನಸ್ಸು ಉಂಟಾ? ನೋಡಬೇಕು, ಕೊಯಂಬತ್ತೂರು ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ. ಬಟ್ ಯಾವ ಥರ ಹೆಂಗೆ ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ನೋಡ್ಬಿಟ್ಟು ಯಾವ್ದಾರ ಪರ್ಚೇಸ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ದುಡ್ಡಿದು ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ 4 ಡೇಸಿಂದ ಸ್ವಲ್ಪ ಅಮೌಂಟ್ ಎಲ್ಲ ಖರ್ಚಾಗಿದೆ, ಊಟ ಗಿಟ್ಟ ಶಾಪಿಂಗ್ ಅಂತ. ಬಟ್ ಇವತ್ತೊಂದು ಸ್ವಲ್ಪ ಅಮೌಂಟ್ ಕಮ್ಮಿ ಇದೆ, ನೋಡೋದಾದರೂ ವಿಲ್ ಟ್ರೈ ಟು ಪರ್ಚೇಸ್ ಸಮಥಿಂಗ್. तो हम लोग ट्राई करते हैं कुछ देने के लिए. ಮತ್ತೆ ಏನಾದ್ರು ಮೊಬೈಲ್ ಕವರ್ ಬೇಕಾ? ಈಗ ನಾಯಿಗಳಿಗೆ ಉಂಟಲ್ಲ ದೋಸ್ತು, ಅವ್ರು ನಾವು ಸ್ವಲ್ಪ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಇವರು ಹಿಂದೆಯಿಂದ 2-3 ಜನ ಗಾಯಬ್. ಆಗ ನಾವು ಅಲ್ಲಿಂದ ಪುನಃ ವಾಪಸ್ ಬರಬೇಕು. ಗೋಬಿ ತಿನ್ನೋಣ? ತಿನ್ನಿ, ಇವರು ತಿನ್ನಿಸಿ. ತಿನ್ನಬೇಕಾ? ಅಲ್ಲ, ಒಟ್ಟಿಗೆ ತಿನ್ನೋಣ ಎಲ್ಲರೂ. ನಾನೀಗ ತಿನ್ನೋ. ಮತ್ತೆ ಗಗನ್, ಹೇಗೆ ಊಟಿದು ಬ್ಯೂಟಿ ಹೇಗಿತ್ತು, ಏನೆಲ್ಲ ನೋಡಿದಿರಲ್ಲಿ? ಹ್ಯೂಮನ್ ಬ್ಯೂಟಿ ಬಿಟ್ಟು ಟ್ರೈಬಲ್ಸ್ ಪಾರ್ಕ್, ಆಮೇಲೆ ದೊಡ್ಡ ಬೆಟ್ಟ, ಆಮೇಲೆ ರೂರಲ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಹಾಂ, ಇನ್ನು ಸಮಥಿಂಗ್ ಎಕ್ಸೆಟ್ರಾ ಸಿಕ್ಕಾಪಟ್ಟೆ ನೋಡಿದ್ದೀವಿ. ಎಲ್ಲದರಲ್ಲೂ ಪರವಾಗಿಲ್ಲ, ಎಲ್ಲ ಮಾಹಿತಿ ತಿಳ್ಕೊಳ್ಳೋಂಥದ್ದೇ. ಕೊಯಂಬತ್ತೂರಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇವೆ ಸ್ಟ್ರೀಟ್ ಎಲ್ಲ ಹೇಗೆ ಉಂಟು. ನಾವು ಆ್ಯಕ್ಚುಲಿ ಈಗ ನನ್ನದು ಹೊಟ್ಟೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ. ಹೆಲ್ತ್ ಲೈಕ್ ರಾತ್ರಿ ಊಟ ಮಾಡಿದ್ದೇವೆ, ಊಟ ಮಾಡಿ ನಾವು ರೂಮಲ್ಲಿ ಮಲಗಲಿಲ್ಲ. ಸೊ ನಾವು 2 ಗಂಟೆಗೆ ಬಂದು ವಾಪಸ್ ಮಲಗುವಾಗ ಅದು ಡೈಜೆಸ್ಟ್ ಆಗಲಿಲ್ಲ ಸರಿಯಾಗಿ ಊಟ. ಮತ್ತು ಮಧ್ಯಾಹ್ನ ಇವರೆಲ್ಲ ರಿಕ್ವೆಸ್ಟ್ ಮಾಡಿದರು ಬಿರಿಯಾನಿ ತಿಂದಿದ್ದೆ, ಅದು ಬಿರಿಯಾನಿ ಸ್ವಲ್ಪ ಆದರೂ ಚೆಂದ ಇರಲಿಲ್ಲ. ಅದಕ್ಕೆ ನಾವು ನಾನೆಂತ ಪ್ಲ್ಯಾನ್ ಮಾಡಿದ್ದು, ಇವತ್ತು ಏನು ಸ್ಟ್ರೀಟಲ್ಲಿ ನೋಡುವ, ಏನಾದರೂ ಲೈಟ್ ಫುಡ್ ಆಗಿ ಏನಾದರೂ ಸಿಕ್ಕಿದರೆ ತಿನ್ನುವ, ಮತ್ತು ಇಲ್ಲದ್ರೆ ಡೈರೆಕ್ಟ್ ಮನೆಗೆ, ಯಾಕಂದರೆ ಅದು ಡೈಜೆಸ್ಟ್ ಆಗಬೇಕಲ್ಲ ಫುಲ್, ಅದಕ್ಕೆ. ಸೊ ಗಗನ್, ಬೇರೆ ವಿಶೇಷ ಎಲ್ಲ? ಹಾಂ, ಬೇರೆ ವಿಶೇಷ ಎಲ್ಲ ಈಗ ನೆಕ್ಸ್ಟ್ ನಿಮಗೆ ವಿಶೇಷ ಎಕ್ಸಾಮ್ ಇದೆ. ನೆಕ್ಸ್ಟ್ 4 ಡೇ ಬಿಟ್ಟು ಎಕ್ಸಾಮ್, ಮತ್ತು ನೆಕ್ಸ್ಟ್ ಕ್ಯಾಂಪ್ ಇದೆ. ಮತ್ತು ನೀವೆಲ್ಲ ಕಲಿಯೋ ಹುಡುಗ ಹೇಗೆ ಪ್ರಿಪೇರ್ ಆಗಿದೆ? ನೀವು ಎಕ್ಸಾಮಿಗೆ ಹೇಗೆ ಪ್ರಿಪರೇಷನ್ ಮಾಡೋದು, ಯಾವಾಗಿಂದ ಸ್ಟಾರ್ಟ್ ಮಾಡೋದು? ಸ್ವಲ್ಪ ಅದರ ಬಗ್ಗೆ ಹೇಳಿ. ನಿಮ್ಮ ಸ್ಟ್ರಾಟಜಿ ಏನು, ಅದು ಅಷ್ಟು ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ, ಅದರ ಬಗ್ಗೆ ಸ್ವಲ್ಪ ಜನರಿಗೆ ಹೇಳಿ. ಇಂಗ್ಲೀಷು ಸ್ವಲ್ಪ ಗ್ರಾಮರಾಗಿ ಬರಿಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು ಏನಾಗುತ್ತೆ. ಈಗ ಇವತ್ತು ಮಂಗಳೂರು ಹೋಗ್ತೀವಿ, ಇನ್ನೊಂದು 3 ಡೇಸ್ ಟೈಮ್ ಸಿಗುತ್ತೆ. ಬಟ್ 3 ಡೇಸ್ ಒಂದು ಸ್ವಲ್ಪ ಪ್ರಿಪೇರ್ ಆಗಿಬಿಟ್ರೆ ಪಾಸ್ ಆಗ್ಬೋದು, ಇಲ್ಲಾಂದರೆ ಫೇಲ್ ಆಗಿಬಿಡ್ತೀವಿ. ಹೌದು, ಬಟ್ ಅದು ಫೇಲ್ ಆಗೋದು ಒಂದು ಟ್ಯಾಲೆಂಟ್ ಅಲ್ಲ, ಎಲ್ಲರಿಗೆ ಆಗಲ್ಲ. ಇಲ್ಲ, ಅದು ಅದಕ್ಕೆ ತುಂಬ ಧೈರ್ಯ ಬೇಕು ಗೈಸ್. ನಿಮಗೆ ಸಹ ಫೇಲ್ ಆಗಲಿಕ್ಕೆ ತುಂಬ ಕಷ್ಟ. ಈಗ ನಮ್ಮ ಥರ ಜನರಿಗೆ ಅಷ್ಟು ಧೈರ್ಯ ಬರಲ್ಲ ಫೇಲ್ ಆಗಲಿಕ್ಕೆ. ಬಟ್ ನಮ್ಮ ಜೊತೆಗೆ ಮಹಾಪುರುಷ್ ಗಗನ್ ಇದ್ದಾನೆ, ಅವನಿಗೆ ಅಷ್ಟು ಧೈರ್ಯ ಬರ್ತದೆ ಕೆಲವೊಮ್ಮೆ ಫೇಲ್ ಆಗಲಿಕ್ಕೆ. ಮತ್ತು ಆ ಅಪರ್ಚುನಿಟಿ ಅವನು ಗ್ರ್ಯಾಬ್ ಮಾಡ್ತಾನೆ, ಫೇಲ್ ಆಗಿ ಎಲ್ಲ ತೋರಿಸ್ತಾನೆ, ಕ್ಲಾಸ್ನವರಿಗೆ ಮೋಟಿವೇಟ್ ಮಾಡ್ತಾರೆ, ಗೊತ್ತಾಯ್ತಾ? ಮತ್ತು ಗಗನ್, ನಾವು ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಣ. ನಿಮಗೆ ಏನಾದರೂ ಕ್ರಶ್, ಏನಾದರೂ ಲವ್ ಇದೆಯಾ? ಅಂತ 3 years ಬ್ಯಾಕ್ ಇತ್ತು, ಬಟ್ ಇವಾಗ ಆ ಥರ ಏನಿಲ್ಲ. ನೋಡೋದ ಮುಂದೆ ಏನೋ ಫ್ಯೂಚರಿಗೆ ಯಾರಾದರೂ ಸಿಕ್ಕಿದ್ರೆ ಒಪ್ಕೊಳ್ಳೋದ. ಇವಾಗಲೇ ಬೇಡ, ಯಾಕಂದರೆ 3 years ಈಗ ಸ್ವಲ್ಪ ಸ್ವಲ್ಪ ಹೊಸ ಉಂಟು, ಗಾಯ ಸ್ವಲ್ಪ ಹೊಸ ಗಾಯ ಉಂಟು, ಅದು ಸ್ವಲ್ಪ ಇನ್ನೂ ಒಳ್ಳೆ ರೀತಿ ಹೋಗಲಿ. ಆಮೇಲೆ ಒಂದು ಸ್ವಲ್ಪ ಡಿಗ್ರಿ ಕ್ಲೀನಾಗಿ ಇದು ಮಾಡ್ಕೊಂಡು ಜಾಬಿಗೆ ಆದಮೇಲೆ ನೋಡೋದು. ಸೊ ಗಗನ್, ಇದು ಪ್ಲ್ಯಾನ್ ಒಳ್ಳೆ ಇದೆ. ಮತ್ತು ನಾವು ಇಲ್ಲಿ ಪಾಪ್ಕಾರ್ನ್ ತಿನ್ನೋಣ ಗೈಸ್. ತಿನ್ನೋದ ಆದರೂ ವಿಡಿಯೋ ಮಾಡ್ತಾ ನಾವು ಕೆಲವು ಐಟಮ್ ಮಾತ್ರ ತಿಂತೇವೆ, ಇಲ್ಲಾಂದರೆ ಪರ್ಚೇಸ್ ಮಾಡ್ತೇವೆ. ಎಲ್ಲಿದ್ದಾರೆ ಅವರೆಲ್ಲಿ? ಇಲ್ಲಿ ಅವರು ಅಲ್ಲಿ ಅದು ನೋಡಿ. ಸೊ ಹಾಗೆ
मैं बताता हूँ हम लोग क्यों ये चेंज किए रूट अपना। पीछे ಮಂಗಲ್ಮುಖ್ಯ बोलते हैं ಹಿಂದೆ ನಮ್ಮದು ಹಿಂದೆ ಮಂಗಲ್ಮುಖ್ಯ ಎಲ್ಲವರು ಇದ್ದರು, ಇವನ ಎದುರಿಸೋದು. ಲೈಕ್ ನಾವು ಸ್ಟೂಡೆಂಟ್, ನಾವು ಎಲ್ಲಿಂದ ಹಣ ಕೊಡೋದು? ಹೌದಲ್ಲ, ನಮ್ಮ ಹಾಗೆ ಸ್ಟೂಡೆಂಟ್ ಹತ್ರ ಹಣ ಎಲ್ಲಿಂದ ತರೋದು? ನಾವು ಲೈಕ್ ಹೇಗಾದರೂ 5 ರೂಪಾಯಿ ಬಸ್ಸಿಗೆ ಸಹ ನಾವು ಮನೆಯಲ್ಲಿ ಡಿಪೆಂಡ್ ಆಗಿದ್ದೇವೆ. ಹಾಂ, ವಿಡಿಯೋ ಯೂಟ್ಯೂಬಿಗೆ ಬರ್ತದೆ ವಿಡಿಯೋ. ಎಂತ हिंदी? सॉरी। तो पूछ रही हैं वीडियो बना रहे हो, कहाँ आएगा क्या? मुझे भी समझ में नहीं, इसलिए मैं बोला यूट्यूब 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 ऐसे ही बस बोलने लगा। पूछा कि हिंदी, तो वो सिर्फ बोले मलयालम, तो हमें भी नहीं आता है मलयालम। हमें तो कन्नड़ा भी सही से नहीं आ रहा, अभी तुलु भी नहीं आ रहा है, तो मलयालम ಫಸ್ಟ್ ಇಯರ್ BSW ಕೆಲವು ಜನ ಇಲ್ಲಿ ಸಿಕ್ಕಿದ್ದಾರೆ ನಮ್ಮ ಜೊತೆಗೆ. ಇಲ್ಲಿ ಅನುಷ್ಕಾ ಮೇಡಮ್ ಇದ್ದಾರೆ. ಸೊ ಗಗನ್, ನಾವು ಮುಂದೆ ಹೋಗುವ. ಸೊ ನಾವು ಇಲ್ಲಿ ಸ್ಟ್ರೀಟ್ ಒಳ್ಳೆ ಒಳ್ಳೆ ಕಾಟನ್ ಎಲ್ಲ ಮತ್ತು ಇದು ಉಂಟು ಗೈಸ್, ಸೋಫಾ ಸೆಟ್ ಎಲ್ಲ, ಸೋಫಾಗೆ ಕವರ್ ಎಲ್ಲ ಚಂದ ಇದೆ. ನಮ್ಮ ಜೊತೆಗೆ ಹಂದಿ ಸಹ ಇದ್ದಾರೆ. ಹಂದಿಯನ್ನು ಪರ್ಚೇಸ್ ಮಾಡಲಿಲ್ಲ, ಕಾಣಬೇಕು. ಮತ್ತು ವರ್ಷಿತಾ, ಹೇಗೆ ಆಗ್ತಾ ಉಂಟು ನಮ್ಮದು ಕೊಯಂಬತ್ತೂರು ಸ್ಟ್ರೀಟ್ ಮಾರ್ಕೆಟಿಂಗ್ ಶಾಪಿಂಗ್? ಚೆನ್ನಾಗಿದೆ, ಬಟ್ ನಮಗೆ ಬೇಕಾಗಿರೋ ಸಿಗ್ತಾ ಇಲ್ಲ. ಮತ್ತು ಹಂದಿ ಎಂತ ಮುಖ ಸ್ವಲ್ಪ ಗೊಂಬೆ ಹಾಗೆ ಮಾಡಿದ್ದಾರೆ, ಹಸಿವು ಆಗ್ತಾ ಉಂಟು. ಎಂತ ಥರ ಮಾಡಿದ್ದೀನಿ ಎಂತ ನಾವು ಎಂತ ಹೇಳಿದ್ದು, ಗೊಂಬೆ ಥರ. ಸೊ ವೇರ್ ಇಸ್ ಗಗನ್? ಗಗನ್ ಬಾರೋ. ಸೊ ನಮ್ಮ ಜೊತೆ ನೀವು ಹೋಗಿ ಸ್ವಲ್ಪ. ನಮ್ಮ ಜೊತೆಗೆ ಇನ್ನೂ ತುಂಬ ಸೆಲೆಬ್ರಿಟೀಸ್ ಇದ್ದಾರೆ. ಜ್ಯೋತಿ ಮೇಡಮ್, ದಿವ್ಯಾ ಆಂಟಿ, ನಮ್ಮ ಇನ್ನೊಂದು ತುಂಬ ಫೇಮಸ್ ಛಪ್ರಿ ಹುಡುಗಿ ಇದ್ದಾರೆ ನಮ್ಮ ಜೊತೆ. ಅವರೇನಂತ ಚೆನ್ನಾಗಿಲ್ಲ ಅವರು ನೋಡಿ ಗೈಸ್, ಹೊಡಿತಾ ಇದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಗೈಸ್, ಅದು ಪಬ್ಲಿಕಲ್ಲಿ ಮಾಡೋದು ಗರ್ಲ್ಸ್. ನೋಡಿ, ಈಗ ನಿಮ್ಮ ಹತ್ರ ಪ್ರೂಫ್ಸ್ ಇದೆ. ಆ ಹುಡುಗಿ ಹೊಡಿವಾಗ ನಾವೆಂತ ಮಾಡಲಿಲ್ಲ. ಈಗ ನೀವು ಏನಾದರೂ ತಿನ್ನಲಿಕ್ಕೆ ಇದ್ರೆ ನಾವು ತಿನ್ಬೋದು, ಆ್ಯಂಡ್ ನಿಮ್ಗೆ ಏನಾದರೂ ತಿನ್ನಲಿಕ್ಕೆ ಇದ್ರೆ ಇಲ್ಲಿ ತಿನ್ಬೋದು ಗೈಸ್. ಇದೇನು ಬೇಡ ಅನ್ನಿಸ್ತಾ ಇದೆ. ಸೊ ತುಂಬ ಖುಷಿ ಆಗುತ್ತೆ. ಹೌದು, ಇವನ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಗೈಸ್. ಗೊಗಲ್ಸ್ ಬೇಕಾ ನೋಡಲಿಕ್ಕೆ? ಶಾಪಿಂಗ್ ಗೈಸ್, ಇವನು ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಪಾಕೆಟಲ್ಲಿ 150 ರೂಪಾಯಿ ಮಾತ್ರ ಇರೋದು, ಮತ್ತು ಇವನಿಗೆ ಶಾಪಿಂಗ್ ಈ ಥರ ದೊಡ್ಡ ದೊಡ್ಡ ಮಾಲಿಗೆ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇದು ಸ್ಟ್ರೀಟ್ ನೋಡಿ, ಒಂದು ಕೊಯಂಬತ್ತೂರ್ದು ಸ್ಟ್ರೀಟ್. ನಾನು ಗೂಗಲ್ಸ್ ಯಾಕೆ ಹಾಕಿದ್ದೇನೆ, ಇದು ಗಗನ್ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಕೊಯಂಬತ್ತೂರಲ್ಲಿ ನಮ್ಮ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದ್ದಾರೆ ಅಂತೆ. ಸೊ ನಾವು ಅದಕ್ಕೆ ಯಾವ ತರ ಅಂದ್ರೆ ಗೋವಾ ತರ ಇದಾರಂತೆ. ಸೊ ಹಾಗಾಗಿ ಗಾಗಲ್ ಹಾಕೊಂಡು ಬಂದಿದ್ದಾರೆ, ಯಾಕಂದ್ರೆ ಝೂಮ್ ಮಾಡ್ಬೇಕಲ್ವಾ. ಇಲ್ಲ, ಈಗ ಅಕಸ್ಮಾತ್ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ, ಅದಕ್ಕೆ ನಾನು ಗೂಗಲ್ಸ್ ಹಾಕಿದ್ದೇನೆ. ಸೊ ಯಾರ ಮುಖ ನಂಗೆ ನೋಡಬಾರ್ದು, ಗೊತ್ತಾಗಬಾರ್ದು ನಾವು ಯಾರಂತ. ಸ್ವಲ್ಪ ಈ ಸೈಡ್ ಹೋಗಿ ಮತ್ತೆ ವಾಪಸ್ ಬರುವ ಗೈಸ್. ಈ ಸೈಡ್ ಸ್ವಲ್ಪ ಈ ಸೈಡ್ ಹೋಗುವ. ಹಾಂ, ಪಾನಿಪುರಿ ತಿನ್ನಿ. ಸೊ ಇಲ್ಲಿ ಹೋಗಿ ಪಾನಿಪುರಿ. ಸೊ ಪಾನಿಪುರಿ, ಇವರು ಯಾಕೆ ಪಾನಿಪುರಿ ತಿನ್ನಲಿಲ್ಲ? ಪಾನಿಪುರಿ ಯಾಕೆ ತಿಂದಿಲ್ಲ ಅಂದ್ರೆ ಅವ್ರು ಎಲ್ಲೆಲ್ಲಿ ಕೈ ಹಾಕಿ ಏನೇನು ಮಾಡಿರ್ತಾರೆ ಅವ್ರಿಗೆ ಒಂದು ರೌಂಡ್ ಅನ್ಸಿರ್ಬೋದು. ಬಟ್ ಅದಕ್ಕೋಸ್ಕರ ಯಾಕೋ ಇಲ್ಲಿ ನೋಡಿದ್ರೆ ಬೇಡ ಅನಿಸ್ತಾ ಇದೆ. ಅವರು ಈ ಸೈಡ್ ಏನಿಲ್ಲ ಗೈಸ್, ನಾವು ಇಲ್ಲಿಂದ ವಾಪಸ್ ಹೋಗಬೇಕು ಗಾಡಿ. ಇದು ಅಲ್ಲಿ ಕನೆಕ್ಟ್ ಆಗ್ತದೆ. ನಮ್ಮದು ಟೆಂಪಲ್ ಇತ್ತಲ್ಲ, ನಾವು ಕ್ರಾಸ್ ಮಾಡಿದ್ವಿ. ನಾವು ಅಲ್ಲಿ ಕ್ರಾಸ್ ಮಾಡಿದ್ವಲ್ಲ, ಬಸ್ ಸ್ಟ್ಯಾಂಡ್ ಹತ್ತಿರ ಟೆಂಪಲ್ ಇತ್ತು, ದೊಡ್ಡ ದ್ವಾರ, ಅಲ್ಲಿ ಕನೆಕ್ಟ್ ಆಗ್ತದೆ. ಸೊ ನಾವು ರೋಡ್ ಕ್ರಾಸ್ ಮಾಡುವ ಗೈಸ್. ಇಲ್ಲಿ ನಮಗೆ ರೂಟ್ ಇದು, ನಾವು ವಾಪಸ್ ಅಲ್ಲಿ ಹೋಗ್ತಿದ್ದು ಮೇ ಬಿ, ಯಾಕಂದರೆ ಇದು ರೂಟ್ ನನ್ನ ಪ್ರಕಾರ ಅಲ್ಲಿ ಕನೆಕ್ಟ್ ಆಗ್ತದೆ. ಸೊ ನಾವು ಇಲ್ಲಿಂದ ವಾಪಸ್ ಬಂದಿದ್ದೇವೆ. ಈಗ ನೋಡುವ, ವಾಪಸ್ ಹೋಗುವ. ಗಗನ್, ಓ ರಾಮರಾಜ್. ಊಟಿ ಈಗ ನಮ್ಮದು ಒಂದು ಸ್ವಲ್ಪ ಬೇಡ ಬಿಟ್ಟಿದೆ. ಬಟ್ ಅದರಿಂದ ಒಂದು ಸ್ವಲ್ಪ ಈಗ ಟೀ ಸ್ಟಾಲ್ ಸಿಕ್ಕಿದ್ರೆ ಏನೋ ಒಂದು ಟೀ ಕುಡಿದ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಶರ್ಟ್ ಗೀಟ್ ತಗೊಬಿಟ್ಟು ತುಂಬ ಚಳಿ ಆಯ್ತಿದೆ. ನಾವು ಶಾಪಿಂಗ್ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ನಾವು ಹೋಗ್ತಾ ಇಲ್ಲ ಏನಾದರೆ ಲೈಕ್ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಲ್ಯಾಂಗ್ವೇಜ್ ಗೊತ್ತಿಲ್ಲ. ಲೈಕ್ ಅವರು ತಮಿಳ್ ಇಲ್ಲದೆ ಮಲಯಾಳಂ ಜಾಸ್ತಿ ಮಾತಾಡ್ತಿದ್ದಾರೆ. ಮಲಯಾಳಂ ಅಂತಾರೆ, ಮಲಯಾಳಂ ಅಂದರೆ ತಮಿಳ್ ಅಂತಾರೆ, ತಮಿಳ್ ಅಂದರೆ ಇನ್ನೊಂದು ಅಂತಾರೆ, ಮತ್ತೊಂದು ಅಂತಾರೆ, ಮಗದೊಂದು ಅಂತಾರೆ. ಸೊ ನಮಗೆ ಸ್ವಲ್ಪ ಆಗ್ಬಿಡುತ್ತೆ. ಇರಿಟೇಟ್ ಹಾಗೆ ಇಲ್ಲ, ಬಟ್ ಲ್ಯಾಂಗ್ವೇಜ್ ಲೈಕ್ ನಮಗೆ ನಮ್ಮ ಜೊತೆಗೆ ಅವರು ಸರಿಯಾಗಿ ಮಾತಾಡಲ್ಲ.
ಲೈಕ್ ನಾವು ಏನಾದರೂ ಬಾರ್ಗೇನಿಂಗ್ ಮಾಡಿದರೆ ಇಲ್ಲಾಂದರೆ ಅವರು ಜಬರ್ದಸ್ತಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ನಾವು ಸ್ಟೂಡೆಂಟ್ ಆ್ಯಂಡ್ ನಾವು ಟೂರಿಸ್ಟ್, ಸೊ ನಮಗೆ ಮಕ್ಕಳಂತ ಎನಿಸಿ ಅವರು ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಎಂತಾದರೂ ಕೇಳಲಿಕ್ಕೆ ರೇಟ್ ಸಹ ಕೇಳಲಿಕ್ಕೆ ನಾವು ಹೋಗ್ತಾ ಇಲ್ಲ. ಸುಮ್ಮನೆ ನಾವು ಮಾತಾಡ್ತೀವಿ, ನಿಮಗೆ ಜಸ್ಟ್ ಸ್ಟ್ರೀಟೆಲ್ಲ ತೋರಿಸ್ತಿದ್ವಿ. ಯಾವುದು ಇದು ನಿಧಾನ ಬರಲಿ, ಆಯಿತು ನಿಧಾನ ಬರ್ತಿದ್ದಾನೆ. ಸೊ ಇದರಲ್ಲಿ ಹೋಗೋಣ ಗಗನ್. ಇದರಲ್ಲಿ ಹೋದರೆ ಕಚ್ಚಾ ಗೀಚ ಎಲ್ಲ ಮಾಡಿಬರ್ಬೇಕಾಗತ್ತೆ, ಬೇಡ. ಹಾಗಾಗಿ ಈಗ ನಾವು ಕಚ್ಚಾ ಅಂತ ಹಾಕಿ ಬಂದಿದ್ದು ಅದು ಸಹ ಅಲ್ಲಿ ಮಾರಿ ಬರಬೇಕಾಗುತ್ತೆ. ಅದಕ್ಕೆ ನಾವು ಈ ಥರ ಶಾಪಿಗೆ ಹೋಗೋಲ್ಲ. ಬಟ್ ನಾವು ತುಂಬ ಇದು ನೋಟಿಸ್ ಮಾಡಿದ್ದೇವೆ ಗೈಸ್, ಲೈಕ್ ಟೂರಿಸ್ಟ್ ಸ್ಪಾಟಿಗೆ ಮನಿ ಇದು ಪ್ರೈಸ್ ಇದು ಲಿಮಿಟ್ ಇಲ್ಲ. ಲೈಕ್ ಒಟ್ರಾಸೆ ಚಾರ್ಜ್ ಮಾಡ್ತಾ ಇದ್ದಾರೆ. ಹೋಟೆಲ್ ಇನ್ ಕೇಸ್ ನೀವು ಊಟಿ ಅವ್ರ ಬೇರೆ ಕಡೆ ನೀವು ಟೂರಿಸ್ಟ್ ಪ್ಲೇಸ್ ವಿಸಿಟ್ ಮಾಡಿದರೆ, ಟೂರಿಸ್ಟ್ ಆಗಿ ವಿಸಿಟ್ ಹೋದರೆ ಟ್ರಿಪ್ ಎಲ್ಲ, ಸೊ ಅಲ್ಲಿ ಹೋಟೆಲೆಲ್ಲ ಬುಕ್ ಮಾಡುವಾಗ ಸ್ವಲ್ಪ ಜಾಗ್ರತೆ. ಯಾಕಂದರೆ ನಿಮಗೆ ಎಲ್ಲ ಬೆಡ್ರೂಮಿಗೆ ಬೇರೆ ಚಾರ್ಜ್ ಇರ್ತದೆ, ಊಟಕ್ಕೆ ಬೇರೆ, ಮತ್ತು ಪುನಃ ಅದ್ರ ಮೇಲೆ ಟೋಟಲ್ ಮೇಲೆ 12% 5% GST ಇರ್ತದೆ. ಸೊ ಅದೆಲ್ಲ ಕೇಳಿ GST ಫ್ರೀ ಕೊಡಿ, ಇಲ್ಲಾಂದರೆ GST ಬಗ್ಗೆ ಮಾತಾಡಿ ಕ್ಲಿಯರ್ ಮಾಡಿ ಮತ್ತೆ ನೀವು ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ನೀವು ರೆಡಿಯಾಗಿ. ಸೊ ನಾವು ಇವರೆಲ್ಲ ಪಂಜಾಬ್ ಹ್ಯಾಂಡ್ಲೂಮ್ ವರ್ಲ್ಡ್ ಹೋಗ್ತಾ ಇದ್ದೇವೆ. ಸ್ವಲ್ಪ ಇವರ ಗರ್ಲ್ಸ್ ಎಲ್ಲ ಬಾಗನ್ ಫಸ್ಟ್ ಇವರ ಗರ್ಲ್ಸ್ ಎಲ್ಲ ಸ್ವಲ್ಪ ಏನಾದರೂ ತೆಗಿತಾರೆ. ಸೊ ಇಲ್ಲಿಗೆ ಹೋಗಿ ನೋಡುವ. ಇಲ್ಲಿ ಇಲ್ಲಿ ಹೋಗಲಿಕ್ಕೆ ಏನು ಬೇಕು? ಸೊ ನೋಡು ಇವರೇನು ತಗೊಳ್ತಾರೆ. ಗಗನ್ ಏನಾದರೂ ನಿಮಗೆ ತಗೊಳ್ಳಿಕ್ಕೆ ಇಲ್ಲಿ ಆಸೆ ಉಂಟಾ? ಇಲ್ಲಿ ಅಂತ ತಗೊಳಕ್ಕೆ ಆಚೆ ಇಲ್ಲ, ಯಾಕಂದರೆ ಬರೀ ಗರ್ಲ್ಸಿನವೇ ಇರೋದು, ಗರ್ಲ್ಸ್ ಮಾತ್ರ ಇಲ್ಲಿ ವಿಡಿಯೋ ಮಾಡಿ ಇವು. ಸೊ ಈ ಥರ ಸ್ಟೋರ್, ದೊಡ್ಡ ಸ್ಟೋರಲ್ಲಿ ಬಂದಿದೆ ಇದು ನೋಡಲಿಕ್ಕೆ. ಸೊ ಅಂಗಡಿಯಲ್ಲಿ ನಾವು ಒಳಗೆ ಹೋಗುವಾಗ ಅವನು ಹೇಳಿದ ವಿಡಿಯೋ ಎಲ್ಲ ಹೋಗಿಲ್ಲ, ಅದಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡಿದೆ. ಈಗ ಗಗನ ಪುಂಡಿ ಬಯಸ್ತಾ ಇದ್ದಾನೆ, ಸ್ವಲ್ಪ ಬಯಸಲೇ ಪುಂಡಿ. ಗೊತ್ತಿಲ್ಲ ಗೈಸ್, ಯಾಕೆ ಅಂದರೆ ಲೈಕ್ ಗೊಗಲ್ಸ್ ಶಾಪ್ ಮತ್ತು ಬಟ್ಟೆ ಅಂಗಡಿಯಲ್ಲಿ ವಿಡಿಯೋ ಎಲ್ಲವೂ ಇಲ್ಲ. ಗೊತ್ತಿಲ್ಲ ಯಾಕೆ, ಅವ್ರದ್ದು ಫ್ಯಾಷನ್ ಲೀಕ್ ಆಗ್ತದಾ ಅವ್ರ ಏನೋ ರೀಸನ್. ಬಟ್ ವಿಡಿಯೋ ಎಲ್ಲ ಇದ್ದರೆ ಮೇ ಬಿ ಅವರಿಗೆ ಸೇಲ್ ಆಗ್ತದೆ. ಲೈಕ್ ನಾವು ವಿಡಿಯೋ ಮಾಡಿ ಹಾಕಿದರೆ ಜನರಿಗೆ ಮೇ ಬಿ ಇಷ್ಟ ಆಗ್ಬೋದು, ಸೊ ತೆಗಿಲಿಕ್ಕೆ ಬರ್ಬೋದು. ಇನ್ ಕೇಸ್ ಲೋಕಲ್ ಪೀಪಲ್ ವಿಡಿಯೋ ನೋಡಿದರೆ ಅಂಗಡಿ ವಿಸಿಟ್ ಮಾಡ್ಬೋದು. ಬಟ್ ಡೋಂಟ್ ನೋ ಯಾಕೆ ಅವರೆಲ್ಲ ಮಾಡಲಿಲ್ಲ. ತೊಂದರೆ ಇಲ್ಲ, ನಮಗೆ ಸಹ ಬೇಜಾರಿಲ್ಲ, ನಮಗೆ ಖುಷಿ ಉಂಟು. ಯಾಕಂದರೆ ಪರ್ಮಿಷನ್ ಕೊಡಲಿಲ್ಲ ಆದರೆ ನಾವು ಪಾಲಿಸಿ ಫಾಲೋ ಮಾಡಬೇಕು, ಅವ್ರ ಪ್ರೈವಸಿಯನ್ನು ಫಾಲೋ ಮಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಬಾರೋ. ಸೊ ನನಗೆ ಇದು ಇಷ್ಟ ಆಗಲಿಲ್ಲ. ವರ್ಷಿತ ಹೇಳಿದರು ಬನ್ನಿ ಹೋಗುವ, ಅವರೇ ಒಳಗೆ ಹೋಗಲಿಲ್ಲ. ಸೊ ನೋಡುವ ಈಗ ಎಲ್ಲಿ ತನಕ ನಾವು ಹೋಗ್ತೇವೆ. ಈಗ ನೋಡಿ ಡಾಲ್ ಎಲ್ಲ ಟಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾವು ಆ ರೂಟಿಗೆ ಹೋಗುವನಾ? ಬರುವಾಗ ಈ ರೂಟಿಂದ ಬರುವ, ಆ ರೂಟಿಂದ ಬರುವಾಗ ಆ ಕಡೆ ಸೈಡ್ ಹೋಗೋಣ. ಎಲ್ಲಿ गाड़ी आ रहा है, क्रॉस करने वाला है. बहुत ज़्यादा गाड़ी है. बारा ककन बा 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 बा. गाड़ी ನಾವು ಈಗ ಬಂದ್ವಿ जोएल लुकास मॉल के पास है सर. मॉल है, मॉल में ज्वेलरी शॉप है. ಈ ಸೈಡ್ ಇಲ್ಲ, ಈ ಸೈಡ್ ಸ್ಟ್ರೇಟ್ ಹೋಗೋ, ಸ್ಟ್ರೇಟ್ ಹೋಗೋ. ಈ ಸೈಡ್ ಜಾಸ್ತಿ ಅಂಗಡಿ ಇಲ್ಲ ಕಾಣಬೇಕು ಒಳಗೆ. ಏ ಜ್ಯೋತಿ ಅಲ್ಲಿ ಇದ್ರು. ಜ್ಯೋತಿ ಹೋದ್. ಏ ಈ ಸೈಡ್ ಎಂತ ಇಲ್ಲ. ಓಯ್
ಈ ಸೈಡ್ ಇಲ್ಲ ಟೈಮ್ ಎಷ್ಟು 6 o'clock. ಈ ಸೈಡ್ ಪಾನಿಪುರಿ ಎಲ್ಲ ಇದೆ ತಿನ್ನು. ಸೊ ಸ್ಟ್ರೀಟ್ ಕೊಯಂಬತ್ತೂರಲ್ಲಿ ಸ್ವಲ್ಪ ಆದರೂ ಜನ ಇದ್ದಾರೆ ಗಾಯ್ಸ್. ಈಗ ಎಂತ ಮಾಡೋದು, ವಾಪಸ್ ಹೋಗುವ? ನಾವು ಮತ್ತೆ ಅಲ್ಲಿ ಕ್ರಾಸ್ ಯಾಕೆ ಮಾಡಿದ್ವಿ? ಎಂತ ಮಾಡುದು, ಹೋಗುವ ರೂಟ್ಗೆ. ಬನ್ನಿ ಬನ್ನಿ ಏನಿಲ್ಲ, ಬಾ 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 ಬಾ. ಕಾಯಿ ಕೊಡ ನಾಯಿ बुद्धिवंत तो बहुत बुद्धिवंत वाला है गाइस ये लोग लड़कियाँ. मान के मैं रोड क्रॉस करने वक्त भी गाड़ी यार ना हाथ दे रहा ना कुछ, बस बीच में वैसे ही रुक जा रही हैं. और कुछ होगा तो गलती ड्राइवर का, वो तो सब नहीं करेंगी. ले गोलगप्पा ಅಲ್ಲಿ ಚಲ್ಲ ಬನ್ನಿ, ಅಲ್ಲಿ ಸ್ವಲ್ಪ ಒಳಗೆ ಹೋಗಿ ಬರುವ. तो हम लोग जैसे रोड क्रॉस किया उसके अपोजिट में एक गोलगप्पा का शॉप है. ಬನ್ನಿ ಬನ್ನಿ, ಈ ಸೈಡ್ ಇರ್ಬೋದು, ಇಲ್ಲಾಂದ್ರೆ ವಾಪಸ್ ಬರೋ. ಸೊ ನಾವು ಸ್ವಲ್ಪ ಈ ಸ್ಟ್ರೀಟಿಗೆ ಹೋಗ್ತಿದ್ದೀವಿ, ನೋಡುವ ಇದು ಗೋಲ್ಗಪ್ಪ. ಹೇಗಾದ್ರೆ ನಾವು ರೋಡ್ ಕ್ರಾಸ್ ಮಾಡ್ತೇವಲ್ಲ, ಅಲ್ಲಿ ಈ ಸೈಡ್ ಸಿಕ್ಕಿದ್ರೆ ಯಾಕೆ ಹೋಗ್ಬೇಕು, ಅಲ್ಲಿ ನೋಡಿ ಅಲ್ಲಿ ಉಂಟಲ್ಲ ಕಾಣಬೇಕು. ಇಲ್ಲಿ ಉಂಟು, ಬೇಕಾ? ಚಿರುಮುರಿ ಬೇಕಾ? ಚರ್ಮುರಿ ಬೇಚರ ಗಗನ್. ಗಗನ್ ನಿಮ್ದು ಗಗನ್ ಗಗನ್ ಬೇರೆ ನೆಕ್ಸ್ಟ್ ಎಂತ ಮಾಡಲಿಕ್ಕೆ ಆಸೆ ಉಂಟು ಆಫ್ಟರ್ BMW? ಎಚ್ ಆರ್ ಹೇಗೆ ನಿಮಗೆ ಮೋಟಿವೇಶನ್ ಸಿಗುತ್ತೆ HR ಮಾಡಲಿಕ್ಕೆ? ಮಾಡಲಿಕ್ಕೆ ನಮಗೆ ಫೀಲ್ಡ್ ವರ್ಕಿಂದ ಸಿಗುತ್ತೆ. ಹಾಂ, ಎಂತ ಸಿಗುತ್ತೆ ಅದರಿಂದ ನಮಗೆ HR ಹೋಗ್ಬೇಕಂದ್ರೆ ಮೇಯ್ನಾಗಿ ಔಟ್ಸೈಡ್ ಬಿಹೇವಿಯರ್ನ ಫಸ್ಟು ತಿಳ್ಕೊಬೇಕು. ಹಾಂ. ಅದು ನಮಗೆ ಫೀಲ್ಡ್ ವರ್ಕಲ್ಲಿ ನಮಗೆ ಸಿಕ್ಕಾಪಟ್ಟೆ ಸಿಗುತ್ತೆ. ಅದರಿಂದ HR ನಾವು ಜಾಬಿಗೆ ಅಪ್ಲೈ ಮಾಡ್ಬೋದು, ಹೋಗ್ಬೋದು. ಸೊ ಗಗನ್ HR ಟ್ರೈ ಮಾಡ್ತಾರೆ, ನಾನು ಸಹ HR ಟ್ರೈ ಮಾಡೋದು. ನಾವು ಐಸ್ ಕ್ರೀಮ್ ತೆಗಿಯೋಣ ಒಂದು. ಐಸ್ ಕ್ರೀಮ್ ತೆಗಿಯುವ 10 ರೂಪಾಯಿದು ನೋಡು. ಮಿಲ್ಲೈ ಕುಲ್ಫಿ ಮಲಾಯಿ ಕುಲ್ಫಿ ಐಸ್ ಕ್ರೀಮ್ ಯಾರಿಗೆ ಬೇಕಾ? ಎಲ್ಲರಿಗೂ 10 ರೂಪಾಯಿದು ಉಂಟು, 10 ರೂಪಾಯಿದು ನೋಡುವ. ಐಸ್ ಕ್ರೀಮ್ ತೋರಿಸಿ ಹೆಂಗಿದೆ ಅಂತ. ಐಸ್ ಕ್ರೀಮ್ आइसक्रीम है 10 का 2. हम लोग 2 लेंगे. ಒಂದಕ್ಕೆ 20 ರೂಪಾಯಿ. 1 minute. ಸೊ ಒಂದು ಕೊಡ ಇಲ್ಲಿ. ಅಲ್ಲಿ बकासुर इधर है गाइस, वो बकासुर है, ये हंदी है ना, ये वाली बकासुर देखिए, डर लग रहा है.